ಈಗ ರಾಷ್ಟ್ರಪತಿ ಭವನದಿಂದ ರಾಷ್ಟ್ರಪತಿಗಳು ಈಗ ತೆರಳುತ್ತಾ ಇದ್ದಾರೆ. ನೀವು ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಸೊ ಇದು ವಿಶೇಷವಾಗಿರುವಂತಹ ಸಂದರ್ಭ. ಈಗ ಕಾರ್ಯಕ್ರಮ ಮುಖ್ಯವಾಗಿ ಆರಂಭವಾಗ್ತಾ ಇದೆ. ಇಲ್ಲಿಂದ ಆರಂಭವಾಗುತ್ತೆ. ರಿಪಬ್ಲಿಕ್ ಡೇ ಏನಿದೆ, ಗಣರಾಜ್ಯೋತ್ಸವ ದಿನ, ಇವತ್ತಿನ ದಿನ ಯಾವತ್ತಿದ್ರೂ ಕೂಡ ರಾಷ್ಟ್ರಪತಿಗಳಿಂದ ಕಾರ್ಯಕ್ರಮ ಆರಂಭವಾಗುತ್ತೆ. ಸ್ವತಂತ್ರೋತ್ಸವದ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಆರಂಭವಾಗುತ್ತೆ, ಪ್ರಧಾನಮಂತ್ರಿಗಳಿಂದ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗ ನೀವು ನೋಡ್ತಾ ಇರುವಂಥ ದೃಶ್ಯ, ಕರ್ತವ್ಯ ಪಥಕ್ಕೆ ಈಗ ರಾಷ್ಟ್ರಪತಿಗಳು ಜೊತೆಗೆ ಫ್ರೆಂಚ್ನ ಅಧ್ಯಕ್ಷರು ಕೂಡ ಅಲ್ಲಿ ಆಗಮಿಸ್ತಾರೆ. ರಾಷ್ಟ್ರಪತಿಗೆ ಅಂಗರಕ್ಷಕ್ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರೀಗ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಹೋಗಿ ಬಂದರು. ಅವ್ರ ಜೊತೆಗೆ ರಕ್ಷಣಾ ಸಚಿವರು ಕೂಡ ಇದ್ದಾರೆ, ಅವರು ಕೂಡ ಬಂದಿದ್ದಾರೆ ವಾಪಸ್ ಈಗ ಕರ್ತವ್ಯ ಪಥಕ್ಕೆ. ಅವರು ತಮ್ಮ ಜಾಗವನ್ನು ಅಲಂಕರಿಸಿಕೊಳ್ಳುತ್ತಾರೆ. ಆದರೆ ಇವತ್ತಿನ ಕಾರ್ಯಕ್ರಮ ಏನಿದ್ರು ಕೂಡ ಆರಂಭವಾಗುವುದು ರಾಷ್ಟ್ರಪತಿಗಳ ಆಗಮನದ ನಂತರ. ತುಂಬ ವಿಶೇಷವಾಗಿರೋದೇನು ಅಂತಂದರೆ, ರಾಷ್ಟ್ರಪತಿಗಳ ಅಂಗರಕ್ಷಕರೇನಿದ್ದಾರೆ 250 ವರ್ಷವನ್ನು ಅವರು ಕರ್ತವ್ಯವನ್ನು ಮಾಡಿ ಪೂರ್ಣಗೊಳಿಸಿರುವಂಥ ವರ್ಷ ಇವತ್ತು. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ ಈಗ ಕರ್ತವ್ಯ ಪಥದತ್ತ. ಅದನ್ನ ಮುಂಚೆ ರಾಜ್ಪಥ್ ಅಂತ ಕರೀತಾ ಇದ್ರು, ಈಗ ಅದನ್ನ ಕರ್ತವ್ಯ ಪಥದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಬಂದಿರುವಂತಹ ಎಲ್ಲ ಸಚಿವರೇನಿದ್ದಾರೆ, ಕೇಂದ್ರ ಸಚಿವರು, ಅವರೆಲ್ಲರಿಗೂ ಕೂಡ ಒಂದು ಬಾರಿ ನಮಸ್ಕಾರವನ್ನು ಹೇಳಿದ್ದಾರೆ. ಹೇಳಿ ಈಗ ಅವರ ಸ್ಥಾನವನ್ನು ಅಲಂಕರಿಸಿಕೊಳ್ತಾರೆ. ಈಗ ರಾಷ್ಟ್ರಪತಿಗಳು ಆಗಮಿಸಬೇಕಾಗಿರುವಂತಹ ಸಮಯ 10:30ಕ್ಕೆ ಕಾರ್ಯಕ್ರಮ ಆರಂಭವಾಗುತ್ತೆ. ಸೊ ವಿಶೇಷವಾಗಿ ಈ ವರ್ಷ ಮತ್ತೊಂದು ಏನು ಅಂತಂದ್ರೆ, ನಾನಾಗಲೇ ಹೇಳ್ತಾ ಇದ್ದೆ, 250 ವರ್ಷಗಳನ್ನ ಪೂರೈಸಿದ ರಾಷ್ಟ್ರಪತಿಗಳಿಗಿರುವಂತಹ ಅಂಗರಕ್ಷಕರೇನಿದ್ದಾರೆ ರೆಜಿಮೆಂಟ್, ಅದು 250 ವರ್ಷಗಳ ತುಂಬಾ ಹಳೆಯದಾಗಿರುವಂತಹ ಬಾಡಿಗಾರ್ಡ್, ರಾಷ್ಟ್ರಪತಿಗೆ ಅಂಗರಕ್ಷಕ್ ಅಂತ ಅವರು. ಸೊ ಅವರನ್ನ ಸೀನಿಯರ್ ಮೋಸ್ಟ್ ರೆಜಿಮೆಂಟ್ ಅಂತ ಕರೀತಾರೆ ಭಾರತದ ಇಂಡಿಯನ್ ಆರ್ಮಿಯಲ್ಲಿ ನಮಗೆ. ಸೊ ಇದರಲ್ಲಿ 250 ವರ್ಷವನ್ನ ಪೂರೈಸಿದಂಥ ಅತ್ಯಂತ ಹಿರಿಯ ಅಂಗರಕ್ಷಕರು ಅವರು ರಾಷ್ಟ್ರಪತಿ ಭವನದಲ್ಲಿ ಇರುವಂತವರು. ಸೊ ಅವರದ್ದು ಕೂಡ 250 ವರ್ಷಗಳನ್ನು ಪೂರೈಸಿರುವಂತಹ ದಿನ ಏನಿದೆ ಅತ್ಯಂತ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ತವ್ಯ ಪಥದಲ್ಲಿ ಬಂದು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತಾ ಇದ್ದಾರೆ. ಇದಾದ ನಂತರ ರಾಷ್ಟ್ರಪತಿಗಳು ಆಗಮಿಸಬೇಕು. ಈಗ ಅವರು ಸಚಿವರನ್ನೆಲ್ಲ ಭೇಟಿಯಾದರು, ಅವ್ರಿಗೊಂದು ನಮಸ್ಕಾರವನ್ನ ಹೇಳಿ ತಿಳಿದ್ರು. ಇನ್ನುಳಿದಂತಹ ಗಣ್ಯರು ಕೂಡ ಈಗ ಆಗಮಿಸ್ತಾ ಇದ್ದಾರೆ.